ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವದುರ್ಗೆಯರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರಿರಾಮ ಹರಿ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯಗಳನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನೋಡಿ, ನಮ್ಮ ಎನರ್ಜಿಯನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಒಂದು ವಿಧಾನ, ನಮ್ಮ ಚಕ್ರಗಳನ್ನ ನಾವೆಲ್ಲ ಅಲೈನ್ ಮಾಡ್ಕೊಳ್ಳೋದಿಕ್ಕೆ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಬೇಕು. ಈ ಸೆಲ್ಫ್ ಫೀಲಿಂಗ್ ನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂತಹ ಅಸ್ತ್ರಗಳೇ ಯಾವುದು ಅಂತ ಹೇಳಿದ್ರೆ, ಹೇಳ್ಬೇಕಾಗಿರೋದು ನಾವು ಸಿಂಬಲ್ಸ್ಗಳು ಅಂತ ಹೇಳ್ತೀವಿ, ಚಿಹ್ನೆಗಳು. ಈ ಚಿಹ್ನೆಗಳನ್ನ ನಾವು ಇವತ್ತು ರೇಖಿ ಲೆವೆಲ್ 1 ಮತ್ತು 2 ಎರಡನ್ನೂ ಕೂಡ ನಾವು ಒಟ್ಟಿಗೆ ಇವತ್ತು ನಾವು ಕಲಿತಾ ಇದ್ದೀವಿ. ಸಪ್ರೇಟ್ ಆಗಿ ಏನಿಲ್ಲ. ರೇಖಿ ಲೆವೆಲ್ಗೆ ಒಂದು ಸಿಂಬಲ್ ಬರುತ್ತೆ, ರೇಖಿ ಲೆವೆಲ್ 2ಕ್ಕೆ ಕೂಡ ಇನ್ನೊಂದು ಸಿಂಬಲ್ ಬರುತ್ತೆ. ಈ ಎರಡೂ ಸಿಂಬಲ್ಗಳನ್ನ ನಾವು ಇವತ್ತು ಒಟ್ಟಿಗೆ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಈ ಚಿಹ್ನೆಗಳು ಏನ್ ಮಾಡುತ್ತವೆ? ಚಿಹ್ನೆಗಳು ಅತ್ಯಂತ ಪವರ್ಫುಲ್ ಆದಂತಹ, ಶಕ್ತಿಯುತವಾದಂತಹ ಸಿಂಬಲ್ಗಳಾಗಿರುತ್ತೆ. ಈ ಸಿಂಬಲ್ಗಳನ್ನ ನಾವು ನೆನೆಸಿದ ತಕ್ಷಣ ಅಥವಾ ಈ ಸಿಂಬಲ್ಗಳನ್ನ ನಾವು ಬರೆದ ತಕ್ಷಣ ಆ ದೈವಿಕ ಚೈತನ್ಯದೊಂದಿಗೆ ನಾವು ಕನೆಕ್ಷನ್ ಆಗ್ತೀವಿ, ಸಂಪರ್ಕಗೊಳ್ಳುತ್ತೆ. ಅದ್ರೊಳಗಡೆ ಒಂದು ಶಕ್ತಿ ಏನೇನಿದೆಯೋ ಅದ್ ಏನ್ ಕಾರ್ಯವನ್ನ ಮಾಡ್ಬೇಕು, ಕೆಲಸವನ್ನ ಮಾಡ್ಬೇಕು, ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನಮ್ಗೆ ಸಹಾಯವನ್ನ ಮಾಡ್ಕೊಡುತ್ತೆ. ನೋಡಿರ್ಬೋದು ನಾವು, ಹೌದಲ್ವಾ? ಈಗ ನಾವು ಯೂಟ್ಯೂಬ್ ಅಂತ ಹೇಳ್ತೀವಿ, ಅದ್ ಯೂಟ್ಯೂಬ್ ನ ಒಂದು ಸಿಂಬಲ್, ಸಣ್ಣ ಸಿಂಬಲ್ ಅನ್ನ ನೋಡಿದ್ರೆ ನಮ್ಗೆ ಏನಾಗುತ್ತೆ? ಅದ್ರೊಳಗಡೆ ಇರುವಂತ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಫೇಸ್ಬುಕ್ ಅಂತಂದ್ರೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ವಾ? ಯಾವ್ದಾದ್ರು ಒಂದು ಜಸ್ಟ್ ಒಂದು ಸಿಂಬಲ್, ಅದ್ರ ಗುರ್ತನ ನಾವು ನೋಡಿದ ತಕ್ಷಣ ಆ ಏನೆಲ್ಲ ಕೆಲಸಗಳು ಮಾಡ್ಬೋದು, ಕಾರ್ಯಗಳ ಮಾಡ್ಬೋದು, ಅದ್ ಏನಿಂದ ಉಪಯೋಗ ಆಗುತ್ತೆ, ಅದ್ರ ಒಳಗಡೆ ಇರೋದು ಶಕ್ತಿ ಏನು ಅಂತ ಎಲ್ಲವೂ ನಮ್ಗೆ ಅರಿವಿಗೆ ಬರುತ್ತೆ. ಸೇಮ್ ಅದೇ ತರನೇ ಈ ಸಿಂಬಲ್ಗಳನ್ನ ನಾವು ನೋಡಿದ ತಕ್ಷಣ ನಮಗೆಲ್ಲ ಒಳಗಡೆ ಏನೇನಿದೆ, ಯಾವ ಶಕ್ತಿ ಇದೆ, ಯಾವ ಕೆಲಸಕ್ಕೆ ನಾವು ಇದನ್ನ ಉಪಯೋಗವನ್ನ ಮಾಡ್ಬೇಕು, ಯಾವ ಎನರ್ಜಿನ ನಾವು ಒಂದು ಪಡ್ಕೊಳ್ಬೇಕು ಅನ್ನೋದು ಸಂಪೂರ್ಣ ಸಿಗುವಂತದ್ದು. ಅದ್ರಲ್ಲಿ ಈಗ ನಾವು ನೋಡೋಣ. ಮೊದಲನೇದು ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಪುರೆ. ಈ ಚೋಪುರೆ ಸಿಂಬಲ್ ನ ಕೆಲಸ ಏನು ಅಂತ ಹೇಳಿದ್ರೆ, ಇದನ್ನ ಶಕ್ತಿಯನ್ನ ಚಾರ್ಜ್ ಮಾಡಲು ನಾವು ಯೂಸ್ ಮಾಡ್ತೀವಿ. ಚಾರ್ಜ್ ಮಾಡ್ತೀವಲ್ಲ, ಹಾಗೆ ಶಕ್ತಿಯನ್ನು ತುಂಬಿಸೋದಕ್ಕೆ ನಾವು ಚೋಪುರಿಯನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕ್ಲೀನ್ ಮಾಡೋದಕ್ಕೆ. ಯಾವುದೇ ರೀತಿಯಾದಂತ ನಕಾರಾತ್ಮಕ ಎನರ್ಜಿಗಳಿದ್ರೂ ಕೂಡ ಅದರ ಶುದ್ಧಿಯನ್ನ ಮಾಡುತ್ತೆ. ಕಂಪ್ಲೀಟ್ ಆಗಿ ಶುದ್ಧಿಯನ್ನ ಮಾಡಿ ಅಲ್ಲಿ ಹೊಸ ಚೈತನ್ಯವನ್ನ ಸ್ಥಾಪನೆಯನ್ನ ಮಾಡುತ್ತೆ ನಮ್ಮ ಈ ಒಂದು ಚೋಪುರೆ. ಎರಡು ಕೆಲಸ ಮಾಡುತ್ತೆ ನೋಡಿ. ನೆಕ್ಸ್ಟ್ ಒಂದು ಉಪಚಾರವನ್ನು ಕೂಡ ಮಾಡುತ್ತೆ ಇದು. ಏನ್ ಪ್ರಾಬ್ಲಮ್ ಇದೆ ಅಲ್ವಾ, ಅದಕ್ಕೆ ಏನು ಸಹಾಯ ಬೇಕು ಆ ಸಹಾಯವನ್ನ, ಮಾರ್ಗದರ್ಶನವನ್ನ, ಇದೊಂದೇ ಸಿಂಬಲ್ ನೋಡಿ, ಮತ್ತೊಂದು ಕೆಲಸವನ್ನ, ಉಪಚಾರವನ್ನು ಕೂಡ ಮಾಡುತ್ತೆ ನಮಗೆ. ಅದಲ್ಲದೆ ನಮ್ಮನ್ನ ಏನ್ ಮಾಡುತ್ತೆ ಇದು? ರಕ್ಷಣೆಯನ್ನ ಕೊಡುತ್ತೆ ನಮಗೆ. ನಿರಂತರವಾಗಿ ನಮ್ಮನ್ನ ಜೊತೆನಲ್ಲಿದ್ದು ನಮ್ಮನ್ನ ಕಾಯುತ್ತೆ, ನಮ್ಮನ್ನ ಸುರಕ್ಷಿತವನ್ನಾಗಿ ಕಾಪಾಡ್ತಾ ಬರುತ್ತೆ ನಮ್ಮ ಈ ಒಂದು ಚೋಪುರೆ ಸಿಂಬಲ್. ಅದಲ್ಲದೆ ಇನ್ನೇನು? ಲಾಕ್ ಮಾಡುತ್ತೆ. ಅಂದ್ರೆ ನಮ್ಮ ಆಭಾಮಂಡಲದ ಒಳಗಡೆ ಬೇರೆ ಯಾವುದೇ ನಕಾರಾತ್ಮಕ ಎನರ್ಜಿ ಒಳಗಡೆ ಬರದೇ ಇರುವ ಹಾಗೆ ಅದು ಲಾಕ್ ಮಾಡ್ಕೊಂಡು ನಮ್ಮನ್ನ ಕಾಪಾಡುತ್ತೆ. ಲಾಕಿಂಗು ಕೂಡ ನಮ್ಗೆ ಇದನ್ನ ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ.
ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ ಗೊತ್ತಾ, ಪವರ್ಫುಲ್ ಸಿಂಬಲ್. ನಂಬರ್ 1 ಸಿಂಬಲ್ ಇದು. ಎಲ್ಲ ಸಿಂಬಲ್ಗಳಿಗಿಂತ ಇದು ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ಚೌಕುರಿ. ವಾಯ್ಸ್ ಬ್ರೇಕ್ ಆಗ್ತಿದೆ ಮ್ಯಾಮ್. ಹೌದಾ? ಈಗ ಅಂದ್ರೆ ನಂಬರ್ 1 ಸಿಂಬಲ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಮಾತಾಡೋಗೆ ಇಲ್ಲ. ಅಷ್ಟು ಶಕ್ತಿಯುತವಾಗಿರುವಂತಹ ಸಿಂಬಲ್ ಆಗಿದೆ ನಮ್ಮ ಈ ಚೌಕುರೆ ಸಿಂಬಲ್. ಅದಲ್ಲದೆ ಇನ್ ಯಾವಾಗ ಯೂಸ್ ಮಾಡಬಹುದು? ನಿರಂತರವಾಗಿ ಶಕ್ತಿಯನ್ನ ತುಂಬೋದಿಕ್ಕೆ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ವಸ್ತುಗಳ ಮೇಲಾಗಿರ್ಬೋದು, ವ್ಯಕ್ತಿಗಳ ಮೇಲಾಗಿರ್ಬೋದು, ಪ್ರಾಣಿಗಳ ಮೇಲಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ನೀವು ಇದರ ಉಪಯೋಗವನ್ನ ಮಾಡಬಹುದು. ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅಂತ ಏನಿಲ್ಲ. ಚಿಕ್ಕ ವಸ್ತುನ ದೊಡ್ಡ ವಸ್ತುನ ಅದು ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ನಿಮಗೆ ಎಲ್ಲಿ ನಿಮ್ಗೆ ಉಪಯೋಗವನ್ನ ಮಾಡಬಹುದು ಅಂತ ಅನ್ಸುತ್ತೋ ಆ ಕಡೆ ಎಲ್ಲಿ ನಮ್ಗೆ ಎನರ್ಜಿ ಅವಶ್ಯಕತೆ ಇದೆ ಅಂತ ಅನ್ಸುತ್ತೋ, ಯಾವ ಕಡೆ ನಾವ್ ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತ ನಮ್ಗೆ ಅನಿಸಿದ ಅವಶ್ಯಕತೆ ಎಲ್ಲಿ ಇದೆಯೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ಈ ಸಿಂಬಲ್ ಅನ್ನ ಉಪಯೋಗವನ್ನ ನಾವು ಮಾಡಬಹುದು. ಅದಲ್ಲದೆ ಊಟ, ಮನೆ, ನೀರು ಎಲ್ಲಾ ಕಡೆನೂ ಕೂಡ ನಾವು ಚಾರ್ಜ್ ಮಾಡ್ಕೊಳ್ಳೋದಿಕ್ಕೆ ನಾವು ಇದನ್ನ ಉಪಯೋಗವನ್ನ ನಾವು ಮಾಡ್ತೀವಿ. ಅಷ್ಟು ಅದ್ಭುತವಾಗಿರುವಂತಹ ಪವರ್ಫುಲ್ ಆಗಿರುವಂತಹ ಸಿಂಬಲ್ ಇದೆ ಚೌಕುರಿ ಸಿಂಬಲ್. ಇದನ್ನ ಯಾವ ರೀತಿ ಡ್ರಾ ಮಾಡೋದು ಅಂತ ನೋಡೋಣ. ಸ್ಕ್ರೀನ್ ಮೇಲೆ ನೀವು ಯಾರು ಬರಿಬೇಡಿ. ನೀವೇನಾದ್ರೂ ಬರಿಬೇಕು ಅಂತ ಹೇಳಿ ನಿಮ್ಮ ನೋಟ್ ಬುಕ್ ಮೇಲೆ ನೀವು ಬರೀರಿ. ಇದು ಎಲ್ಲರಿಗೂ ಕೂಡ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ನಾನು ಇವಾಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ನೋಡಿ ನೀವು ಇವಾಗ ಕಾಣಿಸ್ತಾ ಇದೆಯಾ ಅಂತ ನನಗೆ ನೋಡಿ ಹೇಳಿ. ಪೆನ್ ಹಾಕೋ. ಕಾಣಿಸ್ತಾ ಇದೆಯಾ ನಿಮಗೆ? ಇನ್ನೂ ಬಂದಿಲ್ಲ ಮ್ಯಾಮ್. ವೈಟ್ ಬರುತ್ತೆ ನೋಡಿ. ಆ ಸ್ಕ್ರೀನ್ ಸ್ವಲ್ಪ ನಿಮ್ಮ ಸ್ಕ್ರೀನ್ ಅನ್ನು ಈ ಕಡೆ ಆ ಕಡೆ ಮೂವ್ ಮಾಡಿ. ಬರಿಬೇಡಿ ರೇವತಿ ಅವರೇ, ಬರಿಬೇಡಿ. ಜಸ್ಟ್ ಅದನ್ನ ಮೂವ್ ಮಾಡಿ ಅಷ್ಟೇ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿಲ್ಲ ಮ್ಯಾಮ್. ನಿಮ್ದು ಮೊಬೈಲ್ ಅಲ್ಲಿ ಸ್ಕ್ರೀನ್ ಇದೆಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಮೂವ್ ತಳ್ಳಿ ಅದನ್ನ, ಅವಾಗ ಬರುತ್ತೆ ನೋಡಿ. ನೀವು ಬರೀತಾ ಇರೋದು ಕಾಣಿಸ್ತಾ ಇದೆ ನನಗೆ ನೋಡಿ. ಅದೇ ಮ್ಯಾಮ್ ತಳ್ತಾ ಇದ್ದೀನಿ, ಅದು ಬರ್ತಿದೆ. ಅದೇ ಮ್ಯಾಮ್ ನಿನ್ನೆ ಕಳಿಸಿದಿರಲ್ಲ ಅದ್ರಲ್ಲಿ ಬಿಡಿ. ನೀವೇನು ಬರಿಬೇಡಿ. ಇಲ್ಲ ಸ್ಕ್ರೀನ್ ತಳ್ತಾ ಇದ್ರೆ ಅದು ಬರುತ್ತೆ. ವೈಟ್ ಸ್ಕ್ರೀನ್ ಕಾಣ್ತಾ ಇಲ್ವಾ ನಿಮ್ಗೆ ಯಾರಿಗೂ? ಕಾಣಿಸ್ತಿದೆ. ಕಾಣಿಸ್ತಾ ಇದೆ ಅಂದ್ರೆ ಇಟ್ಸ್ ಓಕೆ, ಬರಿಬೇಡಿ ಯಾರುನು. ಸರಿ, ಓಕೆ. ಇವಾಗ ನೋಡಿ, ಆ ಸಿಂಬಲ್ ನಾವು ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಡ್ರಾ ಮಾಡ್ತಾ ಇದ್ದೀನಿ. ಮೊದ್ಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾವು 7 ಬರ್ಕೊಳ್ತೀವಿ. 7 ಬರ್ಕೊಂಡು ನಾವೇನ್ ಮಾಡ್ತೀವಿ, ಸರ್ಕಲ್ ಅನ್ನ ಹಾಕ್ತೀವಿ. 1 2 3 3ವರೆಗಿಂತ ನೀವು ಎಷ್ಟು ಸರ್ಕಲ್ ಗಳನ್ನ ಬೇಕಾದ್ರೂ ಕೂಡ ನೀವು ಹಾಕೊಳ್ಬಹುದು. ಕಾಣಿಸ್ತಾ ಇದೆಯಾ ನೋಡಿ ಇವಾಗ? ಈಗ ಕಾಣಿಸ್ತಿದೆ. ಸೂಪರ್. ಬರುತ್ತೆ. ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನೋಡಿ. ಮೊದ್ಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 7 ಬರ್ಕೊಳ್ತೀವಿ. ಆ ನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಲ್ ಅನ್ನ ಹಾಕ್ತಿವಿ. ಆ ಸರ್ಕಲ್ ಹೇಗಿರುತ್ತೆ ಅಂದ್ರೆ 3 ಸುತ್ತಿರ್ಬೇಕು. 1 2 3 3ವರೆ ಬರ್ಬೇಕು. 3ವರೆಗಿಂತ ಹೆಚ್ಚಿಗೆ ಎಷ್ಟು ಬೇಕಾದ್ರೂ ನಾವು ಅದನ್ನ ಬರಿಬಹುದು. ಸೂಪರ್. ಈಗ ಗೊತ್ತಾಗಿದೆ ಅಲ್ವಾ ಯಾವ ರೀತಿ ನಾವು ಡ್ರಾ ಮಾಡ್ಬೇಕು ಅಂತ ಹೇಳಿ. ಈ ಸಿಂಬಲ್ ಅನ್ನ ನಾವು ಡ್ರಾ ಮಾಡ್ಬೇಕಾದ್ರೆ, ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ನಮ್ಮ 5 ಕೈಗಳ ಬೆರಳಿದೆಯಲ್ವಾ, ಫುಲ್ ಹಸ್ತವನ್ನ ಯೂಸ್ ಮಾಡ್ಕೊಳ್ಬಹುದು. ಅಥವಾ 5 ಬೆರಳನ್ನ ಈ ರೀತಿ ಇಟ್ಕೊಂಡು ಈ ರೀತಿ ಬರಿಬಹುದು ನಾವು. ಅಥವಾ 2 ಬೆರಳನ್ನ ನಾವು ಉಪಯೋಗಿಸ್ಕೊಂಡು ಬರಿಬಹುದು. ನಿಮಗೆ ಯಾವ ಮಾಡಬಹುದು. 5 ಬೆರಳಲ್ಲಿ ಬರಿಬಹುದಾ? 5 ಬೆರಳಲ್ಲಿ ಕೂಡ ನಾವು ಈ ರೀತಿ ಬರಿಬಹುದು. ಓಪನ್ ಮಾಡ್ಕೊಂಡು ಕೈಯನ್ನ ಪೂರ್ತಿ ಈ ರೀತಿ ಓಪನ್ ಮಾಡ್ಕೊಂಡು ಬರಿಬಹುದು ನಾವು. ಇಲ್ಲಾಂದ್ರೆ 5 ಬೆರಳುಗಳನ್ನ ಜೋಡಿಸ್ಕೊಳ್ಳೋದು, ಈ ತರನಾದ್ರೂ ಬರಿಬಹುದು.
ಇಲ್ಲ ನನ್ಗೆ ಕಷ್ಟ ಆಗುತ್ತೆ ಅಂದ್ರೆ ಪೆನ್ ತರ 2 ಪೆನ್ ಇಟ್ಕೊಳ್ಳಿ, ಈ ತರ ಡ್ರಾ ಮಾಡೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ನಾವು ಯೂಸ್ ಮಾಡಬಹುದು, ಯಾವುದು ಕೂಡ ತಪ್ಪೇನಿಲ್ಲ. ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಸಿಂಬಲ್ ಅನ್ನ ನೀವು ಗಾಳಿಯಲ್ಲಿ ಬರೀತೀರಾ. ಇಲ್ಲಿ ಚೋಕುರೆ 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 3 ಸಲ ಹೇಳ್ತಾ ಇರ್ಬೇಕು. 3 ಸಲಕ್ಕಿಂತ ಕಡಿಮೆ ಇರಬಾರ್ದು, 3 ಬಾರಿಗಿಂತ ಕಡಿಮೆ ಬರಬಾರ್ದು. 3 ಬಾರಿಗಿಂತ ನೀವು ಎಷ್ಟು ಸಲ ಬೇಕಾದ್ರೂ ಹೇಳ್ಬೋದು, ಬಾಯಿನಲ್ಲಿ ಹೇಳ್ಬೋದು ನೀವು. ಅದು ಮಂತ್ರವನ್ನ ನೀವು, ಹೆಸರನ್ನ ನೀವು ಬಾಯಿಯಲ್ಲಿ ನೀವು ಹೇಳಬಹುದು. ಚೋಕುರೆ 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 ಸೂಪರ್ 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 ಸೂಪರ್. ಈಗ ಇದನ್ನ ಕೈಯಲ್ಲಿ ಬರ್ದ್ವಿ ನಾವು. ಇದು ತುಂಬಾ ಈಸಿ ಅನ್ಸುತ್ತೆ, 2 ಬೆರಳು ಇಟ್ಕೊಳ್ಳೋದು, ಬೇಗ ಬೇಗ ನಾವು ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಈ ರೀತಿನೇ ಯೂಸ್ ಮಾಡೋದು, ನಿಮ್ ಇಷ್ಟ, ನಿಮ್ಗೆ ಹೇಗಾದ್ರೂ ಮಾಡ್ಬೋದು. ನೆಕ್ಸ್ಟ್ ಬರುವಂತದ್ದು ಎಲ್ಲಿಂದ ನಾವು ಡ್ರಾ ಮಾಡಿ, ನಮ್ಮ 3ನೇ ಕಣ್ಣಿನಿಂದ ನಾವು ಡ್ರಾ ಮಾಡ್ತೀವಿ. ಯಾಕೆ? ಏನಾಗುತ್ತೆ, ನಮ್ ಸುತ್ತಮುತ್ತ ಜನ ಇರ್ತಾರೆ, ನಾವೆಲ್ಲೋ ಹೋಗ್ತಿರ್ತೀವಿ ಹೊರಗೆ. ಈಗ ಹೋಟೆಲ್ ಹೋಗ್ತೀರಾ, ಅಲ್ಲಿ ನೀವು ಊಟ ಮಾಡ್ಬೇಕು, ಊಟನ ಚಾರ್ಜ್ ಮಾಡ್ಬೇಕು, ಅಥವಾ ನೀವು ಕೂತ್ಕೊಳ್ಳೋ ಜಾಗನ ನೀವು ಚಾರ್ಜ್ ಮಾಡ್ಬೇಕು, ಹೀಲಿಂಗ್ ಮಾಡ್ಕೊಳ್ಬೇಕು, ನೀವು ಕೂತ್ಕೊಳ್ಬೇಕು. ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ನಿಮ್ಮನ್ನ ನೋಡ್ತಾರಲ್ವಾ. ಅವಾಗ ನಾವು ಕೈಯಲ್ಲಿ ಈ ತರ ಬರೆದ್ರೆ ಅವ್ರು ಏನ್ ಅನ್ಕೊಳ್ತಾರೆ, ಏನಪ್ಪ ಇವ್ರು ಏನೇನೋ ಮ್ಯಾಜಿಕ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಬ್ಲಾಕ್ ಮ್ಯಾಜಿಕ್ ಅಲ್ಲ, ಇದು ವೈಟ್ ಮ್ಯಾಜಿಕ್ ನಾವು ಯೂಸ್ ಮಾಡ್ತಾ ಇರೋದು, ಯಾವುದೇ ಬ್ಲಾಕ್ ಮ್ಯಾಜಿಕ್ ಅಲ್ಲ. ಬಟ್ ಆದ್ರೆ ಅವ್ರಿಗೆ ಅರಿವಿಲ್ಲ, ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಗೊತ್ತಿಲ್ಲ. ಅದಕ್ಕೆ ನಾವು ನಮ್ಮ 3ನೇ ಕಣ್ಣಿನಿಂದ ನಾವು ಉಪಯೋಗವನ್ನ ಮಾಡ್ತೀವಿ. 3ನೇ ಕಣ್ಣಿಗೆ ಎಷ್ಟು ಪವರ್ ಇದೆ ಅಂತ ನೀವು ಆಜ್ಞಾ ಚಕ್ರದಲ್ಲಿ ನೀವು ನೋಡಿದೀರಾ ಅಲ್ವಾ. ಸೊ ಈಗ ನಾವೇನ್ ಮಾಡ್ಬೇಕು, ನಮ್ಮ 3ನೇ ಕಣ್ಣಿಂದ ಜಸ್ಟ್ ಈ ರೀತಿ ಚೋಕುರೆ 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 ಅಂತ ಹೇಳಿ ಡ್ರಾ ಮಾಡ್ತೀವಿ. ಮೊದಲು ಕತ್ತು ಅಲಗಾಡತ್ತೆ, ಅಭ್ಯಾಸ ಆಗ್ತಾ ಆಗ್ತಾ ಏನಾಗುತ್ತೆ, ಜಸ್ಟ್ ನೀವು 3ನೇ ಕಣ್ಣಿಂದ ಚೋಕುರೆ 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 ಅಂತ ನೀವು, ಅದು ಕತ್ತೇನ್ ಶೇಕ್ ಆಗೋದಿಲ್ಲ. ಇವಾಗ ಮೊದಲನೇ ಬಾರಿಗೆ ಮಾಡ್ತಾ ಇದ್ದಾಗ ಸ್ವಲ್ಪ ಶೇಕ್ ಆಗುತ್ತೆ, ಅಭ್ಯಾಸ ಮಾಡ್ಕೊಳ್ಳಿ, ಏನಿಲ್ಲ. ಚೋಕುರೆ 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 ಬರೀರಿ, ಎಲ್ಲರೂ ಬಾಯಿಗೆ 3 ಸಲ ಹೇಳಿ. ಚೋಕುರೆ 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 ಚೋಕುರೆ. ಸೂಪರ್ ಸೂಪರ್ ಸೂಪರ್. ನೋಡಿ, ನಾನು ತುಂಬಾ ಸರಳವಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಏನು ಇದ್ರ ಕೆಲಸ, ಚೌಕುರೆ ಕೆಲಸ ಅಂದ್ರೆ ಕ್ಲೀನ್ ಮಾಡುತ್ತೆ, ಶುದ್ಧಿಯನ್ನ ಮಾಡುತ್ತೆ, ಅಲ್ಲಿ ಎನರ್ಜಿಯನ್ನ ತುಂಬುತ್ತೆ, ಅಲ್ಲಿ ಉಪಚಾರವನ್ನ ಮಾಡುತ್ತೆ, ಮಾರ್ಗದರ್ಶನವನ್ನ ಮಾಡುತ್ತೆ, ನಮ್ಮ ರಕ್ಷಣೆಯನ್ನು ಮಾಡುತ್ತೆ, ನಮ್ಗೆ ಲಾಕ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ. ಎಷ್ಟು ಈಸಿ ಇದೆ ನೋಡಿ, ಹೌದಲ್ವಾ? ನೆನ್ಪಿಟ್ಕೊಳ್ಬಹುದು. ಸೊ ಇದನ್ನ ನಾವು ಚೋಕುರೆ ಸಿಂಬಲ್ ಅಂತೇಳಿ ನಾವು ಕರಿತೀವಿ. ಈಗ ಇನ್ನೊಂದು ಸಿಂಬಲ್ ಇದೆ, ಲಾಂಗ್ ಚೋಕುರೆ. ಈ ಲಾಂಗ್ ಚೋಕುರೆ ಕೆಲಸ ಏನು? ಲಾಂಗ್ ಅಂದ್ರೆ ಏನ್ ಹೇಳಿ, ಉದ್ದ ಅಂತ. ಚೋಕುರೆ ಅಂತ ಸೇಮ್ ಚೋಕುರೆ. ಈ ಉದ್ದವಾದ ಚೋಕುರೆಯನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಈಗ ದೊಡ್ಡ ದೊಡ್ಡ ವಸ್ತುಗಳಿರುತ್ತೆ ನೋಡಿ. ಈಗ ನಿಮ್ಮ ಹೊಲ 10 ಎಕರೆ ಇದೆ ಅಂತ ಇಟ್ಕೊಳ್ಳಿ, ಅಷ್ಟು ದೂರದಿಂದ ಇಷ್ಟು ದೂರದವರೆಗೆ ಇರುತ್ತೆ, ಹೌದಲ್ವಾ? ನಿಮ್ ಫ್ಯಾಕ್ಟ್ರಿ 1 ಎಕರೆ ಫ್ಯಾಕ್ಟ್ರಿ ಇರುತ್ತೆ, ಅರ್ಧ ಎಕರೆ ಫ್ಯಾಕ್ಟ್ರಿ ಇರುತ್ತೆ. ಅಷ್ಟು ದೊಡ್ಡ ದೊಡ್ಡ ಪ್ಲೇಸ್ ಗಳಿದ್ದಾಗ ನಾವೇನ್ ಮಾಡ್ಬೋದು, ಈ ಲಾಂಗ್ ಚೌಕರಿಯನ್ನ ಯೂಸ್ ಮಾಡ್ತೀವಿ. ಅಷ್ಟು ಎಲ್ಲಿ ಆಗುತ್ತೋ ಅಲ್ಲಿಂದ ಇಲ್ಲಿವರೆಗೂ ನಾವೇನ್ ಮಾಡ್ಬೋದು, ಅದನ್ನ ಉದ್ದ 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 ಉದ್ದವಾಗಿ ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನಾವು ಡ್ರಾ ಮಾಡಬಹುದು. ಇದ್ರ ಕೆಲಸ ಏನು? ಸೇಮ್ ಆಸ್ ಇಟ್ ಈಸ್. ಚೋಪುರಿ ಏನ್ ಕೆಲಸ ಮಾಡುತ್ತಲ್ಲ, ಆ ಕೆಲ್ಸನ ಇದು ಲಾಂಗ್ ಚೋಪುರೆ ಮಾಡುತ್ತೆ. ಎರಡೂ ಒಂದೇ, ಎರಡೂ ಡಿಫ್ರೆನ್ಸ್ ಏನಿಲ್ಲ. ಆದ್ರೆ ಯೂಸ್ ಮಾಡ್ಬೇಕಾದ್ರೆ ಚಿಕ್ಕ ವಸ್ತುಗಳಿದೆ ಅಥವಾ ಈಸಿ ಇದೆ, ನಾವ್ ಬರೆಯೋಕ್ ಆಗತ್ತೆ ಅನ್ನೋ ಕಡೆ ಈ ಚೋಪುರಿಯನ್ನ, ಚಿಕ್ಕ ಚೋಪುರಿಯನ್ನ ಯೂಸ್ ಮಾಡ್ತೀವಿ. ಅದು ಚಿಕ್ಕದಲ್ಲ, ಚಿಕ್ಕದ್ ನೋಡಕ್ ಚಿಕ್ಕದಾಗಿದೆ, ಬಟ್ ಪವರ್ಫುಲ್ ಆಗಿದೆ. ಸೊ ಇದು ಉದ್ದ ಇದೆ, ಇದು ಪವರ್ಫುಲ್ ಆಗಿದೆ ಅಂತ ಅನ್ನೋದಿಲ್ಲ, ಇದು ಉದ್ದ ಇದೆ, ಇದು ಕೂಡ ಪವರ್ಫುಲ್ ಆಗಿದೆ. ಸೇಮ್ ಅಂದ್ರೆ ಶುದ್ಧಿಯನ್ನ ಮಾಡುತ್ತೆ, ಅಲ್ಲಿ ಎನರ್ಜಿಯನ್ನ ಉಪಚಾರವನ್ನ ಮಾಡುತ್ತೆ, ಅಲ್ಲಿ ಶುದ್ಧಿಯನ್ನ ಮಾಡುತ್ತೆ, ಹೀಲಿಂಗ್ ಅನ್ನ ಮಾಡ್ಕೊಡುತ್ತೆ, ಪ್ರೊಟೆಕ್ಷನ್ ಅನ್ನ ಮಾಡ್ಕೊಡುತ್ತೆ, ಹಾಗೆ ಲಾಕ್ ಅನ್ನ ಮಾಡುತ್ತೆ. ಎಲ್ಲಾ ಕಡೆನೂ ಯೂಸ್ ಮಾಡಬಹುದು, ನಮಗೆ ಎಲ್ಲಿ ಬೇಕು ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ಅದನ್ನ ಯೂಸ್ ಮಾಡಬಹುದು. ಇದನ್ನ ಬರೆಯೋದು ಹೇಗೆ ನೋಡೋಣ.
ತುಂಬಾ ಈಸಿ ಇದೆ. ಈ 7 ಬರ್ಕೊಳ್ತೀವಿ. ಬರ್ದು ನಾವೇನ್ ಮಾಡ್ತೀವಿ, ಚೋಕುರಿ 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 ಅಂತ ನಮ್ಗೆ ಎಷ್ಟು ಉದ್ದ ಬೇಕಷ್ಟುದ್ದ ನಾವು ಕೆಳಗಡೆಗೆ ಎಳ್ಕೊಂಡು ಹೋಗ್ತಾ ಇರ್ತೀವಿ. ಚೋಕುರಿ ತರ 7 ಬರಿತೀವಿ. ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ಅಷ್ಟುದ್ದ ಉದ್ದವಾಗಿ 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 ಈ ರೀತಿ ಮುಂದೆ 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 ಇದ್ರೆ ನಾವು ತಗೊಂಡು ಹೋಗ್ತಾ ಇರ್ತೀವಿ. ಅರ್ಥ ಆಯ್ತಲ್ವಾ? ಈಗ ನಿಮ್ ಮನೆ ಗೋಡೆಗಳಿದೆ. ಮನೆ ಗೋಡೆಯಲ್ಲಿ ಏನ್ ಮಾಡ್ತೀರಾ, ಮನೆನ ನಾವು ಚಾರ್ಜ್ ಮಾಡ್ಬೇಕು. ಆಗ ನಾವೇನ್ ಮಾಡ್ತೀವಿ, ಗೋಡೆಯ ಮೇಲ್ಗಡೆಯಿಂದ ಆ ಗೋಡೆಯ ಕೆಳಗಡೆ ತನಕ ನಾವು ಅದನ್ನ ಎಳಿಬೇಕು. ಚೋಕುರೆ 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 ಅಂತ ಎಷ್ಟು ಉದ್ದ ಮೇಲ್ಗಡೆ ಮನೆಯಿಂದ ಮೇಲ್ಗಡೆ ಗೋಡೆಯಿಂದ ಕೆಳಗಡೆ ಮೂಲೆಯಲ್ಲಿ ಅಲ್ಲಿವರೆಗೂ ಕೂಡ ನಾವು ಅದನ್ನ ಎಳ್ಕೊಳ್ತೀವಿ. ನಿಮ್ಮ ಮನೆಯನ್ನ ನೀವು ಚಾರ್ಜ್ ಮಾಡ್ಬೇಕಾದ್ರೆ ಈ ಒಂದು ಸಿಂಬಲ್ ಅನ್ನ ನಾವು ಉಪಯೋಗವನ್ನ ನಾವು ಮಾಡ್ತೀವಿ. ಇದು ಸಿಂಬಲ್ ನಂಬರ್ 1. ರೇಖಿ ಲೆವೆಲ್ 1ರ ಸಿಂಬಲ್ ಇದು. 1ನೇ ಹಂತದಲ್ಲಿ ಈ ಸಿಂಬಲ್ ಅನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಈಗ ಬರುವಂತದ್ದು ಯಾವುದು ಅಂದ್ರೆ ಲೆವೆಲ್ 2ನೇ ಹಂತದ ಸಿಂಬಲ್ ಸೇಹಿಕಿ. ಇದು ಯಾವ ರೀತಿ ಬರೆಯೋದು, ಇದು ಕೆಲಸ ಏನು ಅಂತ ಹೇಳಿದ್ರೆ, ಸೇಹಿಕಿ ಅಂತ ಹೇಳಿದ್ರೆ ಬ್ಯಾಲೆನ್ಸ್, ಸಮತೋಲನ. ನಾವು ನೋಡು ತಕ್ಕಡಿ ಏನಾಗಿರುತ್ತೆ, ಏರುಪೇರಾಗುತ್ತೆ, ಹೌದಲ್ವಾ? ಭಾರವನ್ನ ತೂಕವನ್ನ ಹಾಕಿದಾಗ ಅದು ನಾವೇನ್ ಮಾಡ್ತೀವಿ, ನಾವು ಬ್ಯಾಲೆನ್ಸ್, ಸಮಾನತೆ, ಸಮವಾಗಿ ನಾವು ನಿಲ್ಲಿಸ್ಕೊಳ್ಬೇಕಲ್ವಾ? ಅಂದ್ರೆ ನಮ್ಮ ಶಕ್ತಿಯಲ್ಲಿ, ನಮ್ಮ ಎನರ್ಜಿಯಲ್ಲಿ ಏನಾದ್ರೂ ವೇರಿಯೇಷನ್ ಆಗಿರುತ್ತೆ ಅಲ್ವಾ, ಏರುಪೇರುಗಳಾಗಿರುತ್ತಲ್ಲ, ಆ ಎಲ್ಲ ಏರುಪೇರುಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಓವರ್ ಆಲ್ ವೆಲ್ ಬೀಯಿಂಗ್ ಎಲ್ಲ ರೀತಿಯಲ್ಲೂ ಅಂತ ಹೇಳಿದ್ರೆ ನೀವೆಲ್ಲಿ ಯೂಸ್ ಮಾಡ್ಬೋದು, ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಪ್ರಾಣಿಗಳ ಮೇಲೆ, ಎಲ್ಲಾ ಕಡೆನೂ ಕೂಡ ಇದನ್ನ ಉಪಯೋಗವನ್ನ ನೀವು ಮಾಡಬಹುದು. ಭಾವನೆಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು. ಕೆಲವೊಮ್ಮೆ ಕೋಪ, ದುಃಖ, ಜಗಳಗಳಾಗ್ತಿರುತ್ತೆ ಮನೆಗಳಲ್ಲಿ ಅಂದಾಗ ಅದನ್ನ ಶಾಂತಿ ಮಾಡುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಅನ್ನ ಮಾಡಿ ನಮಗೆ ಎಂತ ಪರಿಸ್ಥಿತಿಗಳಲ್ಲೂ ಕೂಡ ಇದು ನಮಗೆ ಸಹಾಯವನ್ನ ಮಾಡುತ್ತೆ. ಅಷ್ಟು ಅದ್ಭುತವಾದಂತಹ ಪವರ್ಫುಲ್ ಸಿಂಬಲ್ ಆಗಿದೆ ಇದು. ಇದು ಏನು, ಇದನ್ನ ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ನೋಡೋಣ. ಅದಾದ ನಂತರ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೂ ಮುಂಚೆ ಇನ್ನೊಂದಿದೆ. ಇದನ್ನ 2 ರೀತಿಯಲ್ಲಿ ನಾವು ಡ್ರಾ ಮಾಡಬಹುದು. ಇಲ್ಲಿ ಮೊದಲನೇದು ಯಾವ ರೀತಿ ಅಂತ ಹೇಳಿ ನೋಡೋಣ. ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ನಾವೇನ್ ಮಾಡ್ಬೇಕು, ಒಂದು ತ್ರಿಭುಜವನ್ನ ನಾವು ಬರ್ಕೊಳ್ತೀವಿ. ಆಲ್ಮೋಸ್ಟ್ ನಿಮ್ಗೆ ನೋಡಿರ್ತೀರಾ, ಬಟ್ ಇದೇ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಇದಾದ ನಂತರ 2ನೇ ತ್ರಿಭುಜವನ್ನ ವಿರುದ್ಧವಾಗಿ ನಾವು ಬರ್ಕೊಳ್ತೀವಿ. ಶ್ರುತಿಯವರೇ ಬರಿಬೇಡಿ, ಸ್ಕ್ರೀನ್ ಮೇಲೆ ಬರಿಬೇಡಿ. ನೀವೇನಾದ್ರು ಬರೆಯೋದಿದ್ರೆ ನೋಟ್ ಪೆನ್ ಮೇಲೆ ಬರಿ, ಇದು ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ನೋಡಿ, ಈ ರೀತಿ ನಾವು ಬರಿತೀವಿ. ತುಂಬಾ, ನೀವು ರಂಗೋಲಿ ಎಲ್ಲ ಬಿಡಿಸ್ತೀವಲ್ವ, ನಾವು ತುಂಬಾ ಸರಳವಾಗಿರುವಂತದ್ದಿದೆ ಇದು. ಮತ್ತೊಂದು ರೀತಿಯಲ್ಲಿ ಯಾವ ತರ ಬರಿತೀವಿ ನಾವು ಅಂತ ಹೇಳಿದ್ರೆ ನೋಡೋಣ. ಮೊದಲು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 5 ಬರ್ಕೊಳ್ತೀವಿ. ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಇದು ಈಸಿಯಾಗಿ ಮೊದಲು ನೀವೇನ್ ಮಾಡಿ ಗೊತ್ತಾ, ಈ ರೀತಿ ವಿ ಬರ್ಕೊಳ್ಳಿ. ಫಸ್ಟ್ ಉಲ್ಟಾ ಉಲ್ಟಾ ಆದ್ಮೇಲೆ ನಾವೇನ್ ಮಾಡ್ತೀವಿ, 5 ಬರ್ಕೊಳ್ತೀವಿ. 5 ಬರ್ದಾದ್ಮೇಲೆ ನಾವೇನ್ ಮಾಡ್ತೀವಿ, ಇಲ್ಲಿಂದ ಬಂದು ಇಲ್ಲಿಗೆ ನಾವು ಈ ತರ ಜೋಡಿಸ್ಕೊಳ್ತೀವಿ. ಇದಾದ ನಂತರ ಇಲ್ಲಿ ಒಂದು ಸಿಂಬಲ್, ಇಲ್ಲಿ ಒಂದು ಸಿಂಬಲ್, ಈ ತರ ಅರ್ಧ ಅರ್ಧ ನಾವು ಬರಿತೀವಿ. ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ವಿ ಬರ್ಕೊಳ್ತೀವಿ. ವಿ ಬರ್ಕೊಂಡು ನಾವೇನ್ ಮಾಡ್ತೀವಿ, ಇಲ್ಲಿ 5 ಬರ್ಕೊಳ್ಳೋದು, 5 ಬರ್ಕೊಳ್ತೀವಿ. ಇದಾದ ನಂತರ ಏನ್ ಮಾಡ್ತೀವಿ, ನಾವು ಇಲ್ಲಿಂದ ಇಲ್ಲಿ ತನಕ ಈ ಗೆರೆಯನ್ನ ತಗೊಂಡ್ ಬಂದು ಇಲ್ಲಿ ಒಂದು ಆಯತವನ್ನ ಬರಿತೀರಾ, ಇಲ್ಲಿ ಒಂದು ಆಯತವನ್ನ ಬರಿತೀರಾ. ಈ 2 ಸಿಂಬಲ್ ಅಲ್ಲಿ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡಬಹುದು. 2ಅಲ್ಲಿ ನೀವು ನಿಮಗೆ ಯಾವ್ದು ಇಷ್ಟ ಅದನ್ನ ನೀವು ಯೂಸ್ ಮಾಡಬಹುದು. ನೋಡಿ, ನನಗೆ ಇಷ್ಟವಾಗಿರೋದು ಯಾವ್ದು ಗೊತ್ತಾ, ತ್ರಿಭುಜ. ನಾವು ಇದನ್ನ ಚಿಕ್ಕದಿಂದ ನೋಡಿದೀವಿ,
ನಾವು ಇದನ್ನ ಅನುಭವ ಇದೆ ನಮಗೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕಡೆ ಒಂದು ತ್ರಿಭುಜ, ಆ ಕಡೆ ಒಂದು ತ್ರಿಭುಜವನ್ನ ನಾನು ಯೂಸ್ ಮಾಡ್ತೀನಿ. ಕನೆಕ್ಷನ್ ಆಗುತ್ತೆ ನಮ್ಗೆ, ಬೇಗ ನಮ್ಗೆ ಈಸಿ ಆಗ್ಬಿಡುತ್ತೆ ಅಂತೇಳಿ. ಈ ತ್ರಿಭುಜದಲ್ಲಿ ಏನ್ ಗೊತ್ತಾ, ಅದು ಸಾಮಾನ್ಯವಾಗಿರುವಂತದ್ದಲ್ಲ. ಪೃಥ್ವಿಯನ್ನ, ಒಂದು ತ್ರಿಭುಜ ಪೃಥ್ವಿ ಆದ್ರೆ ಮತ್ತೊಂದು ತ್ರಿಭುಜ ಆಕಾಶ. ಆಕಾಶ ಮತ್ತೆ ಪೃಥ್ವಿ ಎರಡನ್ನೂ ಕೂಡ ಸೇರಿಸುವಂತ ಸಿಂಬಲ್ ಆಗಿರುತ್ತೆ. ಒಂದು ಸಿಂಬಲ್ಲು ಆತ್ಮ ಆದ್ರೆ ಮತ್ತೊಂದು ಸಿಂಬಲ್ಲು ಪರಮಾತ್ಮ. ನಮ್ಮ ಆತ್ಮ ಪರಮಾತ್ಮನೊಂದಿಗೆ ನಮ್ಮನ್ನ ಐಕ್ಯತೆಯನ್ನ ಮಾಡುತ್ತೆ. ಒಂದು ಸಿಂಬಲ್ ಶಿವ ಆದ್ರೆ ಮತ್ತೊಂದು ಸಿಂಬಲ್ ಪಾರ್ವತಿ. ಶಿವ ಮತ್ತೆ ಪಾರ್ವತಿ ಇಬ್ರು ಇದಾರೆ ಅಂತ ಹೇಳಿದ್ರೆ ಅದು ಶಕ್ತಿಯ ಸಂಕೇತ ಅಲ್ಲ. ನೋಡಿ, ನೋಡಕ್ಕೆ ಸಿಂಪಲ್ ಅಂತ ಅನ್ಸುತ್ತೆ, ಅದ್ರೊಳಗಡೆ ಎಷ್ಟು ಗಾಢವಾದಂತ ಇನ್ಫಾರ್ಮೇಶನ್ಸ್ ಇದೆ ನೋಡಿ, ಅಲ್ವಾ? ಅಷ್ಟು ಪವರ್ಫುಲ್ ಆಗಿ, ಅಷ್ಟು ಶಕ್ತಿಯುತವಾಗಿ ಇದು ಎಂತ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಸಮತೋಲನವಾಗಿರೋದಕ್ಕೆ ಇದು ನಮ್ಗೆ ಸಹಾಯವನ್ನ ಮಾಡುತ್ತೆ. ಬ್ಯಾಲೆನ್ಸ್, ಎಲ್ಲವನ್ನು ಕೂಡ ಸಮತೋಲನವನ್ನ ತಂದುಕೊಡುತ್ತೆ ಈ ಸಿಂಬಲ್. ಇದು ಸೇಹಿಕಿ ಸಿಂಬಲ್. ಈಗ ನಾವು ಅದನ್ನ ಡ್ರಾ ಮಾಡೋಣ, ಬರೆಯೋಣ. ಇವಾಗ ನಾವು ನಮ್ಮ ಕೈಗಳನ್ನ ಇಟ್ಕೊಳ್ಳಿ. ಈ ರೀತಿ ಒಂದು ಬೆರಳು ಇಟ್ಕೊಳ್ಬಾರ್ದು, 2 ಬೆರಳನ್ನ ಇಟ್ಕೊಂಡು ಇವಾಗ ನಾವು ಬಾಯಲ್ಲಿ 3 ಬಾರಿಗಿಂತ ಹೆಚ್ಚು ಬಾರಿ, ಎಷ್ಟು ಸಲನಾದ್ರೂ ಹೇಳ್ಬಹುದು, 3 ಬಾರಿಗಿಂತ ಕಡಿಮೆ ಹೇಳ್ಬಾರ್ದು. ಈಗ ನಾವು ಬರೆಯೋಣ ಎಲ್ಲರೂ ಕೂಡ. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್, ಬರೀರಿ ಎಲ್ಲರೂ. ಸೂಪರ್. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್ ಸೂಪರ್. ಈಗ ನಾವು ಅದನ್ನ ಮೂರನೇ ಕಣ್ಣಿನಿಂದ ಡ್ರಾ ಮಾಡೋಣ. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್ ಸೂಪರ್. ಎಲ್ಲರೂ ಕೂಡ ಬರೀತಾ ಇದ್ದೀರಾ? ಸೂಪರ್. ನೋಡಿ, 2 ಸಿಂಬಲ್ಗಳನ್ನ ನಾವು ಲೆವೆಲ್ 1 ಮತ್ತು ಲೆವೆಲ್ 2ರ ಸಿಂಬಲ್ಗಳ ಎರಡನ್ನೂ ಕೂಡ ನಾವು ಕಲ್ತಿದ್ದೀವಿ. ಅದ್ಭುತವಾದಂತ ಸಿಂಬಲ್ಗಳಿದು, ನಮ್ಮ ಕೈಗೆ ಅಸ್ತ್ರಗಳಿದ್ದ ಹಾಗೆ. ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ಉಪಯೋಗವನ್ನ ಮಾಡ್ಕೊಂಡು ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದು. ಹೀಲಿಂಗ್ ಅನ್ನ ಅಥವಾ ಉಪಚಾರವನ್ನ, ನಮ್ಮ ಎನರ್ಜಿಯನ್ನ ನಾವು ಶುದ್ಧಿಯನ್ನ ಮಾಡಿ ನಾವು ಅದನ್ನ ಪಾಸಿಟಿವ್ ಎನರ್ಜಿಯನ್ನ ತುಂಬಿಕೊಳ್ತೀವಲ್ವಾ, ಅದನ್ನ ಚಾರ್ಜ್ ಮಾಡ್ಕೊಳ್ತೀವಲ್ಲ, ಆ ವಿಧಾನವನ್ನ ನಾವು ಉಪಚಾರ ಅಂತೇಳಿ ಕರೆಯೋದು. ನಾವು ಬೇರೆಯವ್ರನ್ನ ಉಪಚಾರ ಮಾಡ್ತಾ ಇದೀವಿ ಅಂದ್ರೆ ಏನು ಅಂದ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ಅಲ್ವಾ? ಅಂದ್ರೆ ನಮ್ಮ ಒಳಗಡೆ ಇರುವಂತ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿಯನ್ನ ಸಕಾರಾತ್ಮಕ ಎನರ್ಜಿಯನ್ನ ನಮ್ಮೊಳಗಡೆ ತುಂಬಿಕೊಂಡು ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ತಾ ಇದೀವಿ, ಉಪಚಾರವನ್ನ ಮಾಡ್ಕೊಳ್ತಿದೀವಿ ಅನ್ನೋದನ್ನ ಉಪಚಾರ ಅಥವಾ ಹೀಲಿಂಗ್ ಅಂತೇಳಿ ನಾವು ಕರಿತೀವಿ. ಇದನ್ನ ಯಾವ ರೀತಿ ಮಾಡ್ಕೊಡ್ಬೇಕು? ಇವತ್ತು ನಾನು ನಿಮ್ಗೆ ಓರಲ್ ಆಗಿ ಹೇಳ್ತೀನಿ, ನನ್ನ ಜೊತೆಗೆ ನೀವು ಪ್ರಾಕ್ಟಿಕಲ್ ಆಗಿ ನಾಳೆ ನೀವು ನನ್ನ ಜೊತೆನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ನಿಯಮ 1 + 2 + 1 ಅಂತ ಹೇಳಿ. ನನ್ನ ಗ್ರೂಪ್ ಅಲ್ಲಿ ನಿಮ್ಗೆ ಆಲ್ರೆಡಿ ಅದನ್ನ ಶೇರ್ ಮಾಡಿದೀನಿ ನಾನು. 1 ಅಂತಂದ್ರೆ ಏನು? ಚೋಕರಿಯನ್ನ ಹಾಕ್ಬೇಕು. 2 ಅಂತಂದ್ರೆ ಏನು? ಸೆಹಕಿಯನ್ನ ಹಾಕ್ಬೇಕು. ಪುನಃ +1 ಅಂತಂದ್ರೆ ಏನು? ಚೋಕುರಿಯನ್ನ ಹಾಕ್ಬೇಕು. ಇದನ್ನ ನಾವು ಹಾಕೊಂಡು ನಾವೇನ್ ಮಾಡ್ಬೇಕು? ಉಪಚಾರವನ್ನ ಮಾಡ್ಕೊಳ್ಬೇಕು. ಮೆಥಡ್ಸ್ ಇದು, ಸೂತ್ರ 1 + 2 + 1 ಅಂತ ಹೇಳಿ. ಏನ್ ಮಾಡ್ಬೇಕು ನಾವು? ಈಗ ನಾನು ನೋಡಿ, ಇವಾಗ ಏನ್ ಗೊತ್ತಾ, ಈಗ ನಿಮ್ಗೆ ಸಿಂಬಲ್ ಗಳನ್ನ ಯೂಸ್ ಮಾಡ್ತೀವಿ. ಈಗ ಕೈಗಳನ್ನ ಚಾರ್ಜ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇವತ್ತು ನಾಳೆ ಮಾಡಿ, ಇವತ್ತು ನೋಡ್ಕೊಳ್ಳಿ. ಕೈಗಳನ್ನ ಚಾರ್ಜ್ ಮಾಡ್ಕೊಳ್ತೀವಿ. ಕೈಗಳನ್ನ ಉಜ್ಜಿದಾಗ ನಮ್ಮ ಕೈಯಲ್ಲಿರುವಂತಹ ಚಕ್ರಗಳು ಆಕ್ಟಿವೇಶನ್ ಆಗುತ್ತೆ. ಈಗ ನಾವು ಕಣ್ಣನ್ನ ಮುಚ್ಚಬೇಕು. ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಕೈಗಳೆಲ್ಲವೂ ಕೂಡ ಜೋಡಿಸಿರ್ಬೇಕು. ಹಳ್ಳದ ರೀತಿಯಲ್ಲಿ ನಮ್ಮ ಕೈಗಳು ಇರಬೇಕು. ಇದು ನಿಯಮ. ಇದಾದ ನಂತರ ನಾವೇನ್ ಮಾಡ್ತೀವಿ? ಬಲದ ಕೈಯಿಂದ ಎಡದ ಕೈ ಮೇಲೆ ಚೋಕುರೆ ಚೋಕುರೆ ಚೋಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ. ಎಡದ ಕೈಯಿಂದ ಬಲದ ಕೈಯಲ್ಲಿ ನಾವು ಚೋಕುರೆ ಚೋಕುರೆ ಚೋಕುರೆ
ಸೆಹಗಿ ಸೆಹಗಿ ಸೆಹಗಿ. ರೇಖಿ ಮಾತೆ ನನ್ನ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ ಅಂತ ಆ ಶಕ್ತಿ ನಮ್ಮ ಕೈಗಳಲ್ಲಿರುವ ಹಾಗೆ ನಾವು ಭಾವಿಸ್ಕೊಳ್ತಾ ಇದ್ವಿ, ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಎರಡೂ ಕೈಗಳನ್ನ ಈ ರೀತಿ ನಿಧಾನವಾಗಿ ನಾವೇನ್ ಮಾಡ್ತೀವಿ, ಈ ಕೈಗಳನ್ನ ನಮ್ಮ ಕಿವಿ ಹತ್ರ ನೇರವಾಗಿ ತಗೊಂಡ್ ಬಂದು ಈಗ ನಾವು ಈ ತರ ಮೇಲಿಡ್ತೀವಿ. ಬಿಂದಿಗೆನ ಇಟ್ಕೊಳ್ತೀವಲ್ಲ ನಾವು, ಆ ರೀತಿ ನಾವು ಮೇಲಿಟ್ಕೊಳ್ತೀವಿ. ಕಣ್ಣನ್ನ ಮುಚ್ಚಿ ನಾವು ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಇವತ್ತು ಉಪಚಾರ ಮಾಡಿಕೊಳ್ಳುವಂತಹ ಅಥವಾ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಶಕ್ತಿಯು, ಆ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ, ನಾವ್ ಯಾವಾಗ ಕೇಳ್ತೀವೋ ಆಗ ತಕ್ಷಣ ಹರಿದು ಬರ್ತಾ ಇರುತ್ತೆ. ನಮ್ಮ ಶಿರಸ್ಸಿನ ಭಾಗ, ನಮ್ಮ ಗಂಟಲಿನ ಭಾಗ, ನಮ್ಮ ಕೈಗಳು, ನಮ್ಮ ಹೃದಯ, ನಮ್ಮ ನಾಭಿ, ನಮ್ಮ ಸ್ವಾದಿಷ್ಠಾನ ಮೂಲಾಧಾರ ಚಕ್ರ, ನಮ್ಮ ಬೆನ್ನು ಮೂಳೆ, ನಮ್ಮ ತೊಡೆಗಳು, ಮಂಡಿಗಳು, ಮೊಣಕಾಲುಗಳು, ಹಿಮ್ಮಡಿ, ಪಾದಗಳು, ಕಾಲ್ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ 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 ಪ್ರಕಾಶ. ಆ ರೇಖಿ ಮಾತೆಯ ವೃತ್ತಾಕಾರದ ಒಂದು ಪ್ರಕಾಶದ ಚೈತನ್ಯದ ಗೋಲದ ಒಳಗಡೆ ನಾವು ಇವಾಗ ಸಂಪೂರ್ಣವಾಗಿ ಉಪಸ್ಥಿತರಾಗಿದ್ದೇವೆ. ಈ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ ಇದೆ. ಸೂರ್ಯನ ಕಿರಣಗಳು ಹೇಗೆ ಎಲ್ಲ ದಿಕ್ಕುಗಳಲ್ಲಿ ಹರಡುತ್ತಾ, ಹಾಗೆ ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ, ಮನೆಯನ್ನ, ಆ ನಂತರ ನಗರವನ್ನ, ಇಡೀ ದೇಶವನ್ನ, ಪೃಥ್ವಿಯನ್ನ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆನೂ ಕೂಡ ಕೇವಲ ಪ್ರಕಾಶ 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 ತುಂಬಿ ಹೋಗಿದೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಗುರುಗಳಿಗೆ, ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಚೈತನ್ಯಗಳನ್ನ ನಾವು ನೆನೆಸಿದ ತಕ್ಷಣ ಎಲ್ಲರೂ ಕೂಡ ನಮ್ಮ ಜೊತೆಗೆ ಬಂದು ಉಪಸ್ಥಿತರಾಗ್ಬಿಡ್ತಾರೆ. ರೇಖಿ ಮಾತೆಯ ಚೈತನ್ಯದೊಂದಿಗೆ ಈ ಎಲ್ಲ ದಿವ್ಯ ಚೈತನ್ಯಗಳ ಶಕ್ತಿಗಳು ಕೂಡ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಆ ನಂತರ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಚೋಪುರೆಯನ್ನ ಯೂಸ್ ಮಾಡ್ತೀವಿ. ಚೋಪುರೆ ಸಿಂಬಲ್ ನಂಬರ್ 1, ಚೋಪುರೆ 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 ಶುದ್ಧಿ. ಆಭ ಮಂಡಲವನ್ನೆಲ್ಲ ಶುದ್ಧಿಯನ್ನ ಮಾಡ್ತೀವಿ. ಫಸ್ಟ್ ಪ್ರೋಸೆಸ್. ನೆಕ್ಸ್ಟ್ ಸೆಕೆಂಡ್ ಪ್ರೋಸೆಸ್ ಏನು, ಸೆಹಿಕಿಯನ್ನ ಯೂಸ್ ಮಾಡ್ತೀವಿ. ಸಿಂಬಲ್ ನಂಬರ್ 2, ಸೆಹಿಕಿ ಸೆಹಿಕಿ ಸೆಹಿಕಿಯನ್ನ ಯೂಸ್ ಮಾಡಿ ಬ್ಯಾಲೆನ್ಸಿಂಗ್ ಮಾಡೋದು. ಎಲ್ಲ ಭಾವನೆಗಳು, ವಿಚಾರಗಳು, ಆಲೋಚನೆಗಳು ಎಲ್ಲವೂ ಕೂಡ ಗುಲಾಬಿಯ ಬಣ್ಣದಲ್ಲಿ ಇರುತ್ತೆ. ಸೆಹಗಿ ಬಣ್ಣ ಗುಲಾಬಿಯ ಬಣ್ಣ ಇರುತ್ತೆ, ಚೋಪುರಿಯ ಬಣ್ಣ ಬಿಳಿಯ ಬಣ್ಣದಲ್ಲಿರುತ್ತೆ. ಎಲ್ಲ ಬಣ್ಣಗಳೆಲ್ಲವೂ ಕೂಡ ಹಾಗೆ ಹರಿದು ಬಂದು 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 ಎಲ್ಲವನ್ನ ಶುದ್ಧಿಯನ್ನ ಮಾಡಿ. ನೀವು ಯಾರಿಗ್ ಮಾಡ್ತೀರಾ ಹೀಲಿಂಗು, ನಿಮಗ್ ಮಾಡ್ಕೊಂಡ್ರೆ ನಿಮಗೆ, ನಿಮ್ ಪರಿವಾರದವ್ರಿಗೆ ಮಾಡ್ತೀರಾ ಅಂದ್ರೆ ಈ ಒಂದು ಲೆವೆಲ್ 1 ಮತ್ತು 2ರಲ್ಲಿ ನಿಮ್ಮ ಕುಟುಂಬದವರಿಗೆ, ಬ್ಲಡ್ ರಿಲೇಟಿವ್ಸ್ ಗಳಿಗೆ ಮಾತ್ರ ನಾವು ಹೀಲಿಂಗ್ ಅನ್ನ ಮಾಡಬಹುದು. ಸೇಕಿಯನ್ನ ಯೂಸ್ ಮಾಡಿದ್ವಿ, ಎಲ್ಲ ಬ್ಯಾಲೆನ್ಸ್ ಆಯ್ತು. ಮತ್ತೆ ಸಿಂಬಲ್ ನಂಬರ್ 1 ಚೋಪುರೆಯನ್ನ ಯೂಸ್ ಮಾಡ್ತೀವಿ, ಲಾಕ್ ಮಾಡ್ತಾ ಇದೀವಿ. ಉಪಚಾರವನ್ನ ಮಾಡಿ ಎಲ್ಲ ಶುದ್ಧಿಯನ್ನ ಮಾಡಿ ಹೀಲಿಂಗ್ ಎಲ್ಲ ಆದ್ಮೇಲೆ ಪ್ರೊಟೆಕ್ಷನ್, ಚೋಪುರೆ ಚೋಪುರೆ ಚೋಪುರೆಯನ್ನ ಪ್ರೊಟೆಕ್ಷನ್ ಆಗಿ ಮತ್ತೆ ಅದನ್ನ ಯೂಸ್ ಮಾಡಿ ಅಲ್ಲಿಗೆ ಧನ್ಯವಾದಗಳನ್ನ ಹೇಳಿ, ಕೊನೆಗೆ ರೇಖಿ ಮಾತೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಈ ಪ್ರೋಸೆಸ್ ಅನ್ನ ನಾವು ಮುಗಿಸ್ತೀವಿ. ಇದು ಮೆಥಡ್ 1+2+1 ಸಿಂಬಲ್ ಅನ್ನು ನಾವು ಯೂಸ್ ಮಾಡಿಕೊಂಡು ಹೀಲಿಂಗ್ ಮಾಡುವಂತಹ ವಿಧಾನ. ಇದನ್ನ ನೀವು ನಾಳೆಗೆ ನೋಡ್ಕೊಳ್ತೀರಾ, ಸ್ವಲ್ಪ ಗಮನ ಅಭ್ಯಾಸ ಅದನ್ನೆಲ್ಲ ತಿಳ್ಕೊಳ್ತೀರಾ, ಬರೆಯೋದನ್ನೆಲ್ಲ ಕಲ್ತ್ಕೊಳ್ತೀರಾ, ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ. ನಾಳೆ ನನ್ನ ಜೊತೆನಲ್ಲಿ ನೀವು ಮಾಡ್ತೀರಾ, ನಾವು ಮಾಡಿ, ನನ್ನ ಜೊತೆನಲ್ಲೇ ನೀವು ಹೀಲಿಂಗ್ ಅನ್ನ ಮಾಡ್ತೀರಾ. ಯು ವಿಲ್ ಸಿ ದ ಡಿಫ್ರೆನ್ಸ್. ನಾಳೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು. ಲೆವೆಲ್ 1 ಮತ್ತು 2ರಲ್ಲಿ ನಾವು ಯಾರಿಗೆ ಹೀಲಿಂಗ್ ಮಾಡಬಹುದು, ಯಾರಿಗ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ಮ ರಕ್ತ ಸಂಬಂಧಿಗಳು, ನಮ್ಮ ತಂದೆ ತಾಯಿ ಮಕ್ಕಳು, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ಕುಟುಂಬದವರಿಗೆ ನಾವು ಈ ಹಂತದಲ್ಲಿ ಮಾಡಬಹುದು. ದೀಕ್ಷೆ ಆದ ನಂತರ
ಎಲ್ಲರಿಗೂ ಕೂಡ ನೀವು ಪ್ರಾರಂಭವನ್ನ ಮಾಡ್ತೀರಾ. ದೀಕ್ಷೆ ಆದ ತಕ್ಷಣ ಮಾಡಬಹುದಾ? ಖಂಡಿತವಾಗ್ಲೂ ನೀವು ದೀಕ್ಷೆನ ರಿಸೀವ್ ಮಾಡಿದ್ಮೇಲೆ ನೀವು ಅದನ್ನ ಪ್ರಾರಂಭವನ್ನ ನೀವು ಮಾಡಬಹುದು. ನಿಮಗೂ ಮಾಡ್ಕೊಳ್ಬಹುದು, ನಿಮ್ ಪರಿವಾರದವ್ರಿಗೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಮತ್ತೊಂದು ಪ್ರಶ್ನೆ ಇರುತ್ತೆ ನಿಮ್ಗೆ, ಏನು ಹೀಲಿಂಗ್ ಮಾಡಿದ್ರೆ ಕರ್ಮ ನಮಗ್ ಬಂದ್ಬಿಡುತ್ತಾ? ಮೊದಲನೇ ಪ್ರಶ್ನೆ, ಹೌದಲ್ವಾ? ಬೇರೆಯವ್ರಿಗೆ ನಮ್ಮ ಮನೇಲಿ ಮತ್ತೆ ಇದ್ದಾರೆ, ನಮ್ಮ ಅತ್ತೆಗ್ ಮಾಡೋಣ, ಮತ್ತೆ ಕರ್ಮ ನನಗ್ ಬಂದ್ಬಿಡಲ್ವಾ? ಹೆಂಗ್ ಮಾಡೋದು ಅಂತ ಅನ್ಕೊಳ್ತೀವಿ ಅಲ್ವಾ? ಸೊ ಹೀಲಿಂಗ್ ಮಾಡ್ತಾ ಇರೋದು ಯಾರು? ಅದನ್ನ ಫಸ್ಟ್ ನಾವು ನೋಡಿ, ನಾವು ಮಾಡ್ತಾ ಇದೀವಾ? ನಮ್ಮಲ್ಲಿ ಶಕ್ತಿ ಇದೆಯಾ? ಯಾರು ಮಾಡ್ತಾ ಇರೋದು? ನಾವು ಯಾರನ್ನ ಕರೆದಿದ್ದೀವಿ? ರೇಖಿ ಮಾತೆ ಕರೆದಿ. ನಾವು ಯಾರು? ನಾವು ಮಾಧ್ಯಮ ಅಷ್ಟೇ. ಈಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ನನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ, ನಾನು ಎಲ್ಲಿಂದ ಎತ್ಕೊಡಕ್ಕಾಗತ್ತೆ? ಹೌದಲ್ವಾ? ಆದ್ರೆ ಕೊಡ್ತಾ ಇರೋದು ಯಾರು? ಆ ದಿವ್ಯ ಚೈತನ್ಯವನ್ನ ಕೊಡ್ತಾ ಇದ್ದೇವೆ. ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ರೇಖಿ ಇದನ್ನ ಕಲಿಬೇಕು, ಇದನ್ನ ಕೇಳಬೇಕು, ಇಲ್ಲಿ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ಹೇಳಿದ್ರು ಅದೆಲ್ಲವೂ ಪರಮಾತ್ಮ ನಿರ್ಧಾರ. ಇಲ್ಲಾಂದ್ರೆ ನೀವು ಇಲ್ಲಿ ಬಂದು ಕೂತ್ಕೊಳ್ಳಕ್ ಸಾಧ್ಯನೇ ಇಲ್ಲ, ಕಲಿಯೋದಕ್ಕೂ ಆಗೋದಿಲ್ಲ. ನೀವು ಇಲ್ಲಿ ಬಂದು ನಾವು ಕೂತ್ಕೊಂಡಿದೀವಿ, ನಾನು ಕೇಳ್ತಾ ಇದ್ದೀನಿ, ಅದನ್ನ ಕಲ್ತ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಆ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಇದೆ ಅಂತ ಅರ್ಥ. ಇಲ್ಲಾಂದ್ರೆ ಕುತ್ಕೊಳಕ್ ಆಗಲ್ಲ. ಎಷ್ಟೋ ಜನ ಬರ್ತಾರೆ, ವಾಪಸ್ ಹೊರಟೋಗ್ಬಿಡ್ತಾರೆ, ಇರಕ್ ಸಾಧ್ಯ ಇಲ್ಲ. ಯಾರಿಗೆ ಆ ಪರಮಾತ್ಮನ ಆಶೀರ್ವಾದ ಇರುತ್ತೆ, ಅವನ ಕೃಪೆ ಇರುತ್ತೋ, ಆ ಕರ್ಮ ಯಾರಿಗೆ ಕಳೆದಿರುತ್ತೋ ಅವರು ಮಾತ್ರ ಇದನ್ನ ಕಲಿಯೋದಕ್ಕೆ ಸಾಧ್ಯ ಆಗುವಂತದ್ದು. ಸೊ ಹಾಗಾಗಿ ಇಲ್ಲಿ ನಾವು ಮಾಡ್ತಾ ಇಲ್ಲ, ನಾವು ಒಂದು ಮಾಧ್ಯಮ ಅಷ್ಟೇ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಅದನ್ನ ಫಿಕ್ಸ್ ನೋಡ್ಕೋಬೇಕು. ನೀವು ಅದನ್ನ ನಾನು ಅನ್ನೋದು ಎಲ್ಲಿದೆ? ಅಹಂಭಾವ ಅಲ್ವಾ? ನನ್ನಿಂದ ಇನ್ನ ಒಂದು ಸೃಷ್ಟಿಯನ್ನ, ಒಂದು ಜೀವಿಯನ್ನ ಸೃಷ್ಟಿ ಮಾಡೋಕೆ ನಮ್ ಕೈಲಿ ಆಗ್ತಾ ಇದೆಯಾ? ಇಲ್ಲ ಅಲ್ವಾ? ನನ್ನಿಂದ ಏನು ಇಲ್ಲ ಅಲ್ವಾ? ವೆನ್ ಯು ಬಿಕಮ್ ಝೀರೋ, ನಾವು ಶೂನ್ಯ ಅಂತ ಅನ್ಕೊಳ್ತಿಲ್ಲ, ಶೂನ್ಯದಲ್ಲೇ ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಏನು ಇಲ್ಲ, ನಾವೊಂದು ಮಾಧ್ಯಮ. ಅದಕ್ಕೊಂದು ಎಕ್ಸಾಂಪಲ್ ಏನು ಅಂದ್ರೆ, ಈಗ ಒಂದು ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ಒಬ್ರು ನೀರ್ ತಗೊಳಕ್ ಬರ್ತಾರೆ, ಬಿನ್ಗೆ ತಗೊಂಡ್ ಬರ್ತಾರೆ. ಸೊ ಅಲ್ಲಿ ಆ ಟ್ಯಾಂಕ್ ಇಂದ ಅವರು ಆ ಬಿನ್ಗಿನಲ್ಲಿ ನೀರ್ ತುಂಬಿಕೊಡ್ಬೇಕು ಅಂದ್ರೆ ಮಧ್ಯದಲ್ಲಿ ಏನಿರ್ಬೇಕು? ನಲ್ಲಿ ಇರ್ಬೇಕು, ಟ್ಯಾಪ್ ಇರ್ಬೇಕು. ಆ ಟ್ಯಾಪ್ ನ ಓಪನ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಹೇಳಿ? ಆ ಮೇಲ್ಗಡೆ ಇರುವಂತದನ್ನ, ಆ ಚೇತನವನ್ನ, ಅಂದ್ರೆ ಆ ನೀರನ್ನ ನಮ್ಮ ಬಿಂದಿಗೆಯಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ತಗೊಂಡು ಹೋಗ್ಬಹುದು. ಆ ಹೀಲಿಂಗ್ ತಗೊಳ್ಳೋರು, ಅದನ್ನ ರಿಸೀವ್ ಮಾಡೋರು, ಅದು ಅವ್ರ ಕೆಪಾಸಿಟಿ. ಅವ್ರು ಎಷ್ಟು ಬೇಕಾದ್ರೂ ತಗೋಬಹುದು, ಎಷ್ಟು ಬೇಕಾದ್ರೂ ನೀರನ್ನ ಯೂಸ್ ಮಾಡ್ಕೊಳ್ಬಹುದು, ಎಷ್ಟು ಉಪಯೋಗವನ್ನ ಕೂಡ ಅವರು ಮಾಡಬಹುದು. ಅಲ್ಲಿ ನೋಡಿ, ಅಲ್ಲಿ ನೀರ್ ಏನಾದ್ರೆ ಖಾಲಿ ಆಗ್ತಿದ್ಯಾ? ಖಾಲಿ ಆಗಲ್ಲ. ನೀರ್ ನಮ್ ಬ್ರಹ್ಮಾಂಡದಲ್ಲಿ ಆ ರೇಖಿ ಮಾತಿ ಹತ್ರ ಎಷ್ಟು ಎನರ್ಜಿ ಇದೆ, ಅದೆಷ್ಟು ಎನರ್ಜಿ ಬರ್ತಾ ಇರುತ್ತೆ. ಎಷ್ಟು ತಗೊಳ್ಳೋರ್ ಮೇಲೆ ಡಿಪೆಂಡ್ ಇರುತ್ತೆ, ಅವ್ರು ಎಷ್ಟೆಷ್ಟು ಅದನ್ನ ಎಷ್ಟು ಕಲಿತಾರೆ, ಎಷ್ಟು ಉಪಯೋಗಿಸ್ಕೊಳ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಅವ್ರ ಮೇಲೆ ನಿಂತಿರುತ್ತೆ. ನಾವ್ ಏನು? ಆ ನಲ್ಲಿಯ ತರ, ಟ್ಯಾಪ್ ನ ತರ ಅಷ್ಟೇ. ನಾವೊಂದು ಮಾಧ್ಯಮ. ಈಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ, ಹೌದಲ್ವಾ? ನಾವೊಂದು ಮಾಧ್ಯಮ ಅಷ್ಟೇ. ಅವ್ರಿಗೂ ಇವ್ರಿಗೂ ನಾವು ಕನೆಕ್ಷನ್ ಮಾಡ್ತೀವಿ ವಿನಃ ನಮ್ಮದು ಏನೂ ಇರೋದಿಲ್ಲ. ಹಾಗಾಗಿ ರೇಖಿ ಮಾತೆ ಎಲ್ಲ ಅವ್ರಿಗೆ ಮಾಡ್ತಾರೆ, ಅವ್ರು ತಗೊಳ್ತಾರೆ, ಅವ್ರು ಬಿಡ್ತಾರೆ, ನಮ್ಮದೇನು ಇಲ್ಲ. ಸೊ ಹಾಗಾಗಿ ನಾವು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನು ಇರಲ್ಲ. ಹಾಗಾಗಿ ನಿಮ್ಮ ಪರಿವಾರದವ್ರಿಗೆಲ್ಲರಿಗೂ ಕೂಡ ನೀವು ದೀಕ್ಷೆ ಆದ ನಂತರ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಆಕ್ಚುಲಿ ಬೇರೆ